morning guys, welcome back to our channel. ಎಲ್ಲರದು ಕಾಫಿ ಆಯ್ತಾ? I'm done with my milk coffee as usual guys. ಇವಾಗ ಡೈಲಿ ನಾನು ಮಿಲ್ಕ್ ಕಾಫಿ ತಗೊಂತಾ ಇದ್ದೀನಿ, ಗೊತ್ತಿಲ್ಲ ಏನಕ್ಕಂತ, ಬಿಕಾಸ್ ಆಮೇಲೆ ಕೊಡ್ತಾ ಇರೋದು ಅದು, ನಾನು ತಗೊಂತಾ ಇರೋದು ಕಷಾಯ ಕುಡಿದು 2 weeks ಆಗೋಗಿದೆ ಗೈಸ್, ಅದಕ್ಕೆ ಅದು ನೆನಪಾಯ್ತು. ನಿಮ್ದೆಲ್ಲ ಆಯ್ತಾ ಗೈಸ್? ಕಾಫಿ, ಟೀ, ಕಷಾಯ, ವಾಟ್ ಎವರ್ ನಾನೆಲ್ಲ ರೆಡಿಯಾಗಿ ಬಿಟ್ಟಿದ್ದೀನಿ. ಇವಾಗ ಹೊರಡೋದಷ್ಟೇ, ಇನ್ನೇನಿಲ್ಲ. ಗಾಡಿ ಎತ್ಕೊಂಡು ಜುಯ್ ಅಂತ ಹೋಗೋಣ ಗೈಸ್. ಇವತ್ತು ರಜಾ ಇಲ್ಲ ನಮಗೆ, ಇದು ತಾನೇ ಬಕ್ರೀದ್, ಇವತ್ತು ಹಬ್ಬ ಇದೆ ಮುಸ್ಲಿಮ್ಸ್ ಅವ್ರದ್ದು. ನಮಗೆ ರಜೆ ಇಲ್ಲ. ನಮಗೇನಿದ್ರು ಇಂಡಿಯನ್ ಫೆಸ್ಟಿವಲ್ಸ್ ಏನೇನಿರುತ್ತೆ ಅದಕ್ಕೆ ಮಾತ್ರ ರಜೆ ಇದ್ದಾವೆ. ಆಲ್ಮೋಸ್ಟ್ ಎಲ್ರಿಗೂ ಹಾಗೆ ಇರುತ್ತೆ ಅನ್ಕೊತೀನಿ. ಒಂದು 70-80% ಕಾರ್ಪೊರೇಟರೆಲ್ಲ ಹಾಗೆ ಇರುತ್ತೆ, ರಜೆ ಯಾರಿಗೂ ಕೊಡಲ್ಲ. ಸೊ ಹಾಗೆ ನಮಗೂ ಅದೇ ಥರ ಇಲ್ಲ. ಇವತ್ತು ವೆನ್ಸ್ಡೇನಾ ಥರ್ಸ್ಡೇನಾ ಗೈಸ್? ಇವತ್ತು ಯಾವ ಡೇ ಅಂತ ಗೊತ್ತಾಗ್ತದೆ ನನಗೆ. ಡಿಪ್ರೆಷನ್ ಚೆಂಡು ಗ್ಲಾಸ್ ಹಾಕ್ಬಿಟ್ರೆ ಅಷ್ಟೇ ಗೈಸ್. ಅದು ಎಷ್ಟು ನಗಾಡ್ತೀವಿ ನಾವು ಅಂದರೆ, ರೆಗಿಸ್ಕೊಂಡು ಒಬ್ರು ಮನೆ ಪೂಜೆ ಇತ್ತಲ್ವ, ಜಾಸ್ತಿ ಇದು ಸೆಟ್ ಬಿಡ್ಡು ಅಂತ ಬರ್ತಲ್ಲ ಅದು, ಮತ್ತು ಡಿಪ್ರೆಷನ್, ಇದೆಷ್ಟು ಫುಲ್ ರೆಕ್ಸಿದೀವಿ ಎಲ್ಲರಿಗೂ. ಚೆನ್ನಾಗಿತ್ತು. ಫ್ಯಾಮಿಲಿ ಫುಲ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಗೈಸ್, ಜಾಯಿಂಟ್ ಫ್ಯಾಮಿಲಿ. ಬಟ್ ಡೈಲಿ ಏನು ಫೇಸ್ ಮಾಡ್ತಿರ್ತಾರೋ ಅದು ಪ್ರಾಬ್ಲಮ್ಸ್ ಎಲ್ಲ ಅವರಿಗೆ ಗೊತ್ತಿರುತ್ತೆ. ಬಟ್ ಯಾವಾಗೋ ಒಂದಿನ ಸಿಗ್ತಾರಲ್ಲ, ಅವಾಗ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು. ಬಟ್ ಡೈಲಿ ಜೊತೆಗೆ ಇರ್ತಾರಲ್ಲ, ಅವ್ರಿಗೆ ಒಂಚೂರು ಕಷ್ಟ ಆಗ್ಬೋದು ಮೇ ಬಿ ಅಡ್ಜಸ್ಟ್ ಆಗೋಕ್ಕೆ. ಏನಕ್ಕಂದ್ರೆ ಒಬ್ಬೊಬ್ರನ್ನ ಮೈಂಡ್ ಸೆಟ್, ಒಬ್ಬೊಬ್ರದ್ದು ಕರೆಕ್ಟ್ ಅನ್ನೋ ಥರ ಇರುತ್ತಲ್ವ, ಅಡ್ಜಸ್ಟ್ ಆಗೋಕ್ಕೆ ತುಂಬ ಕಷ್ಟ ಆಗುತ್ತೆ. 1 or 2 months ಓಕೆ, ಬಟ್ ಎವ್ರಿ ಡೇ ಅಂತ ಹೇಳಿದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಗೈಸ್. ನಾನು ಸ್ಟೆಮ್ ಲೂಸ್ ಆಗೋಗಿದೆ, ಒಂದು ಹೀಗೆ ಕ್ರಾಸಾಗಿ ಕಾಣಿಸ್ತಾ ಇದ್ದೀನಿ ಅಂತ ನಾನು ಕರೆಕ್ಟಾಗಿ ಫ್ರೇಮ್ ಕರೆಕ್ಟಾಗಿ ಇದಾಗಿಲ್ಲ. ತೊಗೊಳ್ಳೋಣ ಗೈಸ್, ಈ ವೀಕೆಂಡ್ ನೋಡೋಣ, ಆದರೆ ಹೋಗೋಣ. ಇನ್ನು ಶಾಪಿಂಗ್ ಎಲ್ಲ ಹೋಗ್ಬೇಕು ನಾನು. ನೋಡೋಣ ವೀಕೆಂಡ್ ಹೋಗೋದಾ ಅಥವಾ ರಜಾ ಹಾಕ್ಬಿಟ್ಟೆ ಹೋಗೋದಾ. ಬಟ್ ರಜಾ ಎಲ್ಲ ಹಾಕೋಕ್ಕಾಗಲ್ಲ ಇವಾಗ, ಆಫೀಸಿಗೆ ಹೋಗಲೇಬೇಕು. ನೆಕ್ಸ್ಟ್ ಮಂತ್ ಜಾಸ್ತಿ ರಜೆಗಳಾಗುತ್ತೆ ಅದಕ್ಕೆ. ನಿಮ್ದೆಲ್ಲ ಹೇಗೆ ನಡೀತದೆ ಗೈಸ್ ಕೆಲಸ? ಗೈಸ್ ನನ್ನ ಬಟ್ಟೆಗಳು ಕಬೋರ್ಡಲ್ಲಿ ಒಂದಷ್ಟಿದೆ, ಆ ಕಡೆ ಒಂದಷ್ಟಿದೆ, ಈ ಕಡೆ ಒಂದಷ್ಟಿದೆ. ಏನು ಎತ್ತಿಟ್ಕೊಂಡಿಲ್ಲ ನಾನು. ಯಾವಾಗ ನಮ್ಮ ಪೂಜೆ ಇದಾಯ್ತಲ್ವ ಅವಾಗೆಲ್ಲ ತೆಗ್ದಿರೋದು ನಾನು ಒಂದಷ್ಟು. ಮತ್ತು ದುಬಾರಿಗೆ ಹೋಗಿದ್ದೆ, ಟ್ರಿಪ್ ಹೋಗಿದ್ದೆ, ಆವಾಗ ತೆಗ್ದಿರೋ ಬಟ್ಟೆಗಳು ಇನ್ನೂ ಎತ್ತಿಟ್ಟಿಲ್ಲ. ನನಗೆ ಯಾವುದು ಕೇಕ್ ಸಿಗ್ತಾಯಿಲ್ಲ. ಮತ್ತು ಒಂದಷ್ಟು ಟೇಲರ್ ಶಾಪಲ್ಲಿದೆ, 2-3 ಟೇಲರ್ ಶಾಪಲ್ಲಿ ಒಂದಷ್ಟು ಕೊಟ್ಬಿಟ್ಟು ಬಂದಿದ್ದೀನಿ ಜಾಗ ಎಲ್ಲ ಇಡೋಕ್ಕೆ ಅಂತ. ಅದು ಸ್ಟಿಚ್ ಹಾಕ್ಸ್ಕೊಂಬರಕ್ಕೆ ಹೋಗಬೇಕು. ಬಟ್ ಏನು ಗೊತ್ತಾಗ, ಸಂಡೇ ಹೋದರೆ ಎಲ್ಲರೂ ಕ್ಲೋಸ್ ಮಾಡಿರ್ತಾರೆ. ಡೈಲಿ ನಾನು ಹೋಗೋಕ್ಕಾಗಲ್ಲ ವೀಕ್ ಡೇಸ್ನಲ್ಲಿ, ಅದೇ ಆಗಿರೋದು. ಇವಾಗ ಅಲ್ಲಿ ಒಂದಷ್ಟು ಬಟ್ಟೆ ತೊಗೊಂಬಂದು ಜಾಗ ಇರಲ್ಲ ಇಡೋಕ್ಕೆ, ಅಷ್ಟೇ ಬಟ್ಟೆಗಳಿದ್ದಾವೆ. ಎಲ್ಲ ಒಂದ್ಸಲ ಸಗ್ರಿಗೇಟ್ ಮಾಡಿ ಯಾವ್ದಾದ್ರು ಬೇಡ ಎಲ್ಲ ಬಿಸಾಕಿ, ಅಂದರೆ ಯಾವ್ದು ಹಾಕಲ್ಲ ಅದೆಲ್ಲ ಬಿಸಾಕಿ ಸ್ವಲ್ಪ ಜಾಗ ಮಾಡ್ಕೊಬೇಕು. ಜಾಗನೇ ಇಲ್ಲ ನನ್ನದ್ರಲ್ಲಿ. ಮತ್ತು ಇದು ಅಷ್ಟೇ, ಶೂಸ್ಗಳು ಅಷ್ಟೇ, ಎಲ್ಲನೂ ಒಂದಷ್ಟು ಎತ್ತಿಟ್ಬಿಟ್ಟಿದ್ದೀನಿ ನಾನು, ಹಾಕ್ಕೊತಾನೇ ಇಲ್ಲ. ರೆಗ್ಯುಲರ್ ಯಾವುದಾದ್ರು ಹಾಕ್ತೀನಿ ಅದೇ ಹಾಕ್ಕೊಂಡು ಹೋಗ್ತಾಯಿದ್ದೀನಿ. ಶೂಸ್ ತೊಗೊಬೇಕು, ಅದೇನೋ ಇರೋದೇ ನನಗೆ ಬೇಕು ಅನ್ಸುತ್ತೆ. ಬಟ್ಟೆಗಳಿದೆ ಆದರೂ ಬೇಕು ಅನ್ಸುತ್ತೆ, ಶೂಸ್ ಇದ್ದಾವೆ ಆದರೂ ಬೇಕು ಅನ್ಸುತ್ತೆ. ಹೆಣ್ಮಕ್ಳೇ ಹಾಗೆ ಅನ್ಸುತ್ತೆ ಅಲ್ವಾ ಗೈಸ್? ಆದರೆ ಎಷ್ಟಿದ್ರೂ ಸಮಾಧಾನ ಇರಲ್ಲ ನಮಗೆ, ತೊಗೊತಾನೆ ಇರಬೇಕು. ಹೊಸದೇನಾದರೂ ಅಂದರೆ ಬೇರೆ ಥರ ಸ್ವಲ್ಪ ಇನ್ನೂ ಚೆನ್ನಾಗಿರೋದು ನೋಡಿದ್ರೆ ಅದನ್ನು ತೊಗೊಳ್ಳೋಣ ಅನ್ಸುತ್ತೆ. ಹಾಗೆ ನಾನು ಸ್ವಲ್ಪ ಅದೇ ಥರ ಜಾಸ್ತಿ ನಾನು ಔಟ್ಫಿಟ್ಸು ಮತ್ತು ಸ್ವಲ್ಪ ಆಕ್ಸೆಸರೀಸ್ ಅಂದರೆ ನಾನು ಈ ಥರದ್ದೆಲ್ಲ ನಾನು ಬಂಡವಾಳ ಹಾಕಲ್ಲ. ಏನಿದ್ರು ಬಟ್ಟೆಗಳು, ಶೂಸು, ಮತ್ತು ಇನ್ನೇನು ಇಷ್ಟ ನನಗೆ, ಎಲಿಫೆಂಟ್ಸ್ ಜಾಸ್ತಿ ಇಷ್ಟ. ಬಟ್ ನಾನೇ ಯಾವುದೂ ತೊಗೊಂಡಿಲ್ಲ ಗೈಸ್. ನಾನು ಎಲ್ಲ ಕೊಡಿಸಿರೋದೆ ನನಗೆ. ಹೌದು, ನಾನೇ ಇಷ್ಟಪಟ್ಟು ತೊಗೊಂಡಿರೋದು ಯಾವುದೂ ಇಲ್ಲ. ಎಲಿಫೆಂಟ್ಸು, ಹೌದು ಗೈಸ್, ನಾನು ಯಾವುದೂ ತೊಗೊಂಡಿಲ್ಲ. ನನಗೆ ಗಿಫ್ಟ್ ಬಂದಿರೋದೆ. ಗೊತ್ತಲ್ವ ಎಲಿಫೆಂಟ್ಸ್ ಅಂದರೆ ಇಷ್ಟ ಅಂತ, ಎಲ್ಲ ಗಿಫ್ಟ್ಸ್ ಬಂದಿರೋದು ನನಗೆ. ಇನ್ನೊಂದು ಎಲಿಫೆಂಟ್ ಇದೆ ನನ್ನ ಹತ್ರ, ಸಕ್ಕತ್ತಾಗಿದೆ ಗೈಸ್, ನೋಡ್ತೀನಿ. ದೇವ್ರ ಮನೇಲಿ ಇಟ್ಟಿದ್ದೀನಿ. ಅದು ಎಷ್ಟು ಸಕ್ಕತ್ತಾಗಿದೆ ಅಂದರೆ ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿದೆ ನೋಡೋಕ್ಕೇನೆ. ಅದು ಒಂಥರ ಖುಷಿ ಆಗುತ್ತೆ ನೋಡ್ತೀನಿ ಒಂಥರ. ಗೈಸ್ ಮಳೆ ಬಂದ್ರೂ ಶೆಕೆ, ತುಂಬ ಶೆಕೆನೇ ಅನಿಸ್ತಿರುತ್ತೆ. ಅಯ್ಯೋ, ಮೇ ಎಂಡಿಂಗ್ ಬಂತು, ಬಟ್ ಆದರೂ ಇನ್ನೂ ಶೆಕೆ ಕಡಿಮೆ ಆಗಿಲ್ಲ. ನೋಡೋಣ ಗೈಸ್. ನಿಮ್ಮೂರ ಕಡೆ ಹೇಗಿದೆ ಗೈಸ್? ಇಲ್ಲೊಂದಿದೆ ನನ್ನ ಹತ್ರ ಎಲಿಫೆಂಟ್ ಬ್ಯಾಗಲ್ಲಿ, ಕೀಚೇನ್. ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು? ಬಟ್ ಇದನ್ನು ಎಲ್ಲಿಗೆ ಹಾಕ್ಕೊಳ್ಳಿ ಅಂತ ಗೊತ್ತಾಗ್ತಲ್ಲ ನನಗೆ. ಗಾಡಿ ಕೀಗೆಲ್ಲ ಹಾಕೋಕ್ಕಾಗಲ್ಲ. ವಾವ್, ಸಕ್ಕತ್ತಾಗಿದೆಲ್ಲ ಗೈಸ್ ಇದು ಗಾಡಿ ಕೀಗೆಲ್ಲ ಹಾಕೋಕ್ಕಾಗಲ್ಲ. ಬಟ್ ಹಿಂದೆಗಡೆ ಈ ಥರ ಇದೆ. ಇದು ಬೆಳ್ಳಿದೆ, ಏನು ಗೊತ್ತಾಗ್ತಿಲ್ಲ ನನಗೆ, ಗೊತ್ತಿಲ್ಲ ಏನಂತ. ಇದು ಗಿಫ್ಟ್ ಬಂದಿದೆ ನನಗೆ, ಯಾಕಂದರೆ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಸೊ ಅದಕ್ಕೆ ಅದೇ ಥರ ಅನಿಸ್ತಾ ಇದೆ.
ಇದು ಹಾಗೆ ಇಟ್ಕೋತೀನಿ ಬ್ಯಾಗಲ್ಲೇ ನಾನು. ನೋಡೋಣ ಇದಕ್ಕೆ ಸೂಟೇಬಲ್ ಆಗುವಂಥದ್ದಕ್ಕೆ ಯಾವುದಕ್ಕೆ ಹಾಕೋಕ್ಕಾಗುತ್ತೆ ನೋಡೋಣ. ಗಾಡಿ ಕೀಗೆ ಹಾಕಿದ್ರೆ ಏನು ಗೊತ್ತಾ ಗೈಸ್, ಡೈಲಿ ಯೂಸ್ ಮಾಡ್ತೀನಲ್ವಾ, ಬೇಗ ಇದಾಗುತ್ತೆ. ನಂಗೆ ಒಂಚೂರು ಏನೂ ಆಗಬಾರ್ದು. ಗಿಫ್ಟ್ಸ್ ಕೊಟ್ಟಿರ್ತಾರಲ್ಲ ಅದು ಎಸ್ಪೆಷಲಿ. ಬೇರೆ ಪ್ರಾಡಕ್ಟ್ಸ್ ಎಲ್ಲ ಓಕೆ, ಬಟ್ ಗಿಫ್ಟ್ಸ್ ಕೊಟ್ಟಿರೋದೇನು ನಾನು ಶೇರ್ ಮಾಡಲ್ಲ. ಮತ್ತು ನನ್ನ ವಸ್ತುಗಳು ನಾನು ಯಾರ ಹತ್ರನೂ ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ. ನನ್ನ ವಸ್ತು ನನಗೆ ಮಾತ್ರ ಇರಬೇಕಷ್ಟೆ. ಒಂದು ಪಕ್ಷ ಹೊಸದು ಕೊಡಿಸ್ಬಿಡ್ತೀನಿ, ನನ್ನ ವಸ್ತುನ ನಾನು ಶೇರ್ ಮಾಡಲ್ಲ. ಓಕೆ, ಸೊ ಓಡೋಣ ಇವಾಗ. ಲೇಟ್ ಆಗಿಬಿಡುತ್ತೆ ಹೀಗೆ ಮಾತಾಡ್ತಾ ಕೂತ್ರೆ. ಓಕೆ, ಈಗೇನಿಲ್ಲ, ಚಾರ್ಜರ್ ಎತ್ಕೊಂಡು ನೋಡೋದಷ್ಟೇ. ಇವಾಗ ಮನೆಗೆ ಬಂದೆ. ಆ್ಯಕ್ಚುಲಿ ತುಂಬ ಲೇಟ್ ಆಗೋಯ್ತು, ಅದಕ್ಕೆ ಹೀಗೆ ಸ್ಕಿನ್ ಕೇರ್ ಮಾಡ್ತಾ ಹೀಗೆ ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ. ಫ್ರೆಶ್ ಅಪ್ ಆಯಿತು ಗೈಸ್. ಆ್ಯಕ್ಚುಲಿ ಏನು ಗೊತ್ತಾ, ಫೇಸ್ ವಾಶ್ ಇಲ್ಲ, ಫೇಸ್ ವಾಶ್ ಖಾಲಿ ಹೋಗಿದೆ. ಮಳೆ ಬರ್ತಿದ್ದಲ್ಲ ಅದಕ್ಕೆ ತೊಗೊಂಡ್ಬಂದಿಲ್ಲ, ಹಾಗೆ ಬಂದ್ಬಿಟ್ಟೆ. ಇದೇನು ವೆಟ್ ವೈಪ್ಸ್ ಎಲ್ಲ ಹಾಗೆ ಫೇಸ್ ಕ್ಲೀನ್ ಮಾಡಿ ಐ ಆಮ್ ಡೂಯಿಂಗ್ ಮೈ ಸ್ಕಿನ್ ಕೇರ್. ಗೈಸ್ ಏನು ಗೊತ್ತಾ, ಡಾರ್ಲೋಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡೆ. ಹೀಗೆ ಸ್ಕಿನ್ ಕೇರ್ ಮಾಡ್ತಾ ಮಮ್ಮಿ ಫೋನ್ ಎತ್ಕೊಂಡ್ಬಂದಿದ್ದೀನಿ. ಗೈಸ್ ಅವಳಿಗೆ ಕಾಲ್ ಮಾಡೋಣ, ಏನು ಮಾಡ್ತಿದ್ದಾಳೆ ಕೇಳೋಣ. ಕಾಲ್ ಮಾಡಿಲ್ಲ ನಾನು, ಮಮ್ಮಿ ಫೋನಿಂದ ಕಾಲ್ ಮಾಡ್ತಾ ಇದ್ದೀನಿ. ಏನಂತ ಸೇವ್ ಮಾಡಿದ್ದಾರೆ ನಮ್ಮ ಮಮ್ಮಿ ಎಲ್ಲ. ಎಲ್ಲಿದ್ದಾಳಪ್ಪ ಇವಳು? ಪಿಕ್ ಮಾಡ್ತಾಳೆ ಎಲ್ಲ ಗೊತ್ತಿಲ್ಲ. ಪಿಕ್ ಮಾಡಿದ್ರೆ ಹಲೋ ಕಸ್ವಿ, ಹೇಳು. ಏನ್ ಮಾಡ್ತಾ ಇದೀಯಾ? ಏನಿಲ್ಲ, ಸ್ವಲ್ಪ ಬ್ಲೌಸ್ ಹಾಕಕ್ ಹೋಗ್ತಿದ್ದೆ. ಏನ್ ಫೋನ್ ಇಲ್ಲ ಏನಿಲ್ಲ? ನೀನ್ ನನ್ ಮೆಸೇಜ್ ಮಾಡಿ ನೀನ್ ಮಾಡಿಲ್ಲ ನನಗೇನು. ಯಾವಾಗ ನೋಡು, ಮೆಸೇಜ್ ಮಾಡಿ ನಾನೇನೆ ಏನ್ ಮಾಡ್ತಿದ್ದೆ ಅಂತ ಕೇಳಿದ್ನಿ ನಿನಗೆ. ಯಾವ್ದ್ರಲ್ಲಿ ಮಾಡಿದ್ಯಾ? ಯಾವ್ದ್ರಲ್ಲಿ? ವಾಟ್ಸ್ಆಪ್ನಲ್ಲೇ ಮಾಡಿದ್ದೀನಿ. ಇಲ್ಲ ಬಂದಿಲ್ಲ ನನ್ಗೆ. ಯಾರಿಗ್ ಮಾಡಿದ್ಯಾ? ನಿನಗೇನೆ, ಇನ್ಯಾರಿಗ್ ಮಾಡ್ಲಿ ನಾನು? ಬಂದಿಲ್ಲ ನನ್ಗೆ, ನೋಡಿಲ್ಲ ನಾನು. ನಿನಗ್ ಬಿಟ್ರೆ ಮೊನ್ನೆ ಕಾಲ್ ಮಾಡಿ ರಿಸೀವ್ ಮಾಡಿಲ್ಲ, ಏನಿಲ್ಲ. ಏನ್ ಗೊತ್ತಾ, ಮಳೆ ಅಲ್ವಾ, ಮಳೆ ಮತ್ತೆ ಇದು ಎಲ್ಲ ಅದ್ ಬಿಡು. ನನ್ಗೆ ಇವಾಗ ಪ್ರಾಜೆಕ್ಟ್ಗೆ ಇದಕ್ಕೆ ಹೋಗಿ ಅಂತ ಇದಾರೆ, ಜರ್ಮನಿಗೆ ಮೀಟಿಂಗ್ ಅಟೆಂಡ್ ಮಾಡಕ್ಕೆ. ಯಾವಾಗ? ನೆಕ್ಸ್ಟ್ ಮಂತ್ ಯಾವಾಗ? 23rd 24th ಫ್ಲೈಟ್ ಇದೆ ಅಂತೆ. ಬರೋದು 15 days. ಅವ್ರಿಗೆ ಹೇಳಿ ಹಿಂಗಿದೆ ಮನೇಲಿ ಅಂತ. ಅದಕ್ಕೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಮನೇಲಿ ಹಿಂಗಿದೆ ಅಂತ ಹೇಳು. ಏನ್ ಬಿಟ್ಟು ಹೋಗ್ತೀಯಾ? ಹಂಗ ಹೇಳ್ದೆ ನಾನು ಅವ್ರಿಗೆ, ಈ ತರ ಇದೆ ನನ್ನಂತ. ಆಗಲ್ಲ, ಅದಕ್ಕಿಂತ ಬಿಫೋರ್ ಬೇಕಿರೋ ಹೋಗಿ ಬರ್ತೀನಿ ಅಂತ ಹೇಳು. ಅದಕ್ಕೆ ಮುಂಚೆ ಆಫೀಸಲ್ಲಿ ಯಾರು ಇಲ್ಲ, ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ ಅಲ್ವಾ, ಅದಕ್ಕೆ ಅವ್ರು ಹೋಗ್ಬಿಟ್ಟು ಬನ್ನಿ ಅಂತ. ಏನ್ ಮಾಡ್ಲಿ? ಏನ್ ಮಾಡ್ಲಿ? ಏನ್ ಮಾಡ್ತಿ? ನೀನ್ ಹೇಳಿ, ಏನ್ ಮಾಡ್ಲಿ? ನಾನ್ ಏನ್ ಹೇಳ್ದೆ, ಹೋಗ್ಬೇಡ ಅಂತ ಹೇಳ್ದೆ ತಾನೆ, ಬಿಫೋರ್ ಹೋಗ್ಬಾ ಅಂತ. ಅವ್ರನ್ನ ಅವತ್ತು ಹೋಗ್ಬೇಕಂದ್ರೆ ಏನ್ ಮಾಡ್ಬಿಡು? ಇಲ್ಲ ನಮ್ಗ ಆಗಲ್ಲ, ಇವಾಗ ಮನೇಲಿ ಇದೆ, ಬೇರೆ ಕಲ್ಬಿನಿಂದ ಅಲ್ಲ, ನಾನ್ ಸಿಕ್ಕಿನಿಂದ ಇದೆ ಅಂತ ಹೇಳು. ಹೇಳಲ್ಲ ನಿಮ್ಮ ಮಾಮಿಗೆ ಗೊತ್ತಾಗ್ತದ. ನೋಡಿ ಆಯ್ತು, ಇವತ್ತಿತ್ತು ಮೀಟಿಂಗು. ಇವತ್ತು ಹಂಗಂದ್ರು, ಅದಕ್ಕೆ ಯಾಕೆ ಅಮ್ಮ ಫೋನ್ ಏನ್ ಮಾಡ್ಬಿಟ್ಟಿದ್ಯಾ? ವಿಡಿಯೋ ಎಕ್ಸ್ಪೋರ್ಟ್ ಆಗ್ತದೆ. ವಿಡಿಯೋ ಎಕ್ಸ್ಪೋರ್ಟ್ ಆಗ್ತದೆ. ಮಳೆ ಡರ್ಲು ಫುಲ್ಲು. ಹೌದು, ಗಾಡಿ ಎಲ್ಲ ಬಿಟ್ಬಿಟ್ಟು ಬರ್ಬೇಕಾಗುತ್ತೆ. ಬಂದ ಮಾಡ್ಲಿಲ್ಲ, ಇವಾಗ್ಲೇ ಕಾಲ್ ಮಾಡಿದವ್ರಿಗೆ, ಕಾಲ್ ಬ್ಯಾಕ್ ಮಾಡ್ಲಿಲ್ಲ, ಮಳೆ ಫುಲ್ ಐತೆ ಅಂತಿದ್ರು. ಮಳೆ ಇದೆ ಜಾಸ್ತಿ. ಏನ್ ಗಾಳಿ ಗೊತ್ತಾ, ಬಿಡದಿ ಹತ್ರ ಫುಲ್ ಬಸ್ ಮುಂದೆಗಡೆನೆ ಬರುತ್ತೆ ಗಾಳಿ ಎಲ್ಲ ತುಂಬಾ. ಹೌದಾ? ಹೌದು. ಈ ಸೈಡ್ ಮಳೆನೇ ಆಗ್ತಾ ಇಲ್ಲ, ಬಟ್ ಫುಲ್ ಇದು ಒಂಥರ ಮಳೆ ಇಲ್ಲಂತೂ. ಫ್ರೆಶ್ ಅಪ್ ಆಗ್ತಾ ಇದೆ.
ಫ್ರೆಶಪ್ ಆಗಿ ಅದಕ್ಕೆ ಕಾಲ್ ಮಾಡಿದೆ ನಿನ್ಗೆ ಏನ್ ಮಾಡೋಣ ನೋಡೋಣ ಅಂತ. ಬೇಡ ಏನ್ ಮಾಡ್ತೀಯ ಹೇಳು, ನಾಳೆ ಹೋಗಿ. ಆಗಲ್ಲ ಮನೇಲಿ ಬೈತಿದ್ದಾರೆ ಎಲ್ರು ಅಂತ. ನೀನ್ ಬೈಲಿಲ್ವಲ್ಲ ನನ್ಗೆ, ನಾನೇನಕ್ಕೆ ಬೈತಾ ಇದ್ದಾರಂತೆ ನಂಗೆ ಹೇಳು, ನಿಂಗೆ ಹೇಳ್ಬೇಕು. ಹೌದಾ, ಸರಿ ಸರಿ ಆಯ್ತು. ನಮ್ಮ ಬೈತಿದ್ದಾರೆ ಎಲ್ರು ಮನೇಲಿ, ಅಣ್ಣ ಇಟ್ಕೊಂಡು ಹೋಗ್ತೀಯಾ ಬೇರೆ ಯಾರ್ದಾದ್ರು ಅಂತ ಹೇಳ್ತಿದ್ದಾರೆ, ಏನ್ ಮಾಡೋದು ಹೇಳಿ ಅಂತ ಹೇಳ್ಬೇಕು. ಹಿಂದಿಗೆ ಹೋಗ್ತಿದ್ದೆ ನೀನು? ನಂದು ಬೇರೆ ನಿಂದು ಬೇರೆ ಬಿಡು. ಅದು ಬಿಡು, ನನ್ ಹಿಂದಿಗೆ ಹೋಗ್ತಿದ್ದ ಹೇಳು. ಇಲ್ಲ ಇಲ್ಲ. ಮತ್ತೆ ಊಟ ಮಾಡ್ದಾ? ಇಲ್ಲ ಇನ್ನು. ಎಲ್ಲಿದ್ಯಾ? ಇಲ್ಲೇ ಕೆಳಗಡೆ ಇದ್ದೆ, ಬ್ಲೌಸ್ ಹಾಕಕ್ ಹೋಗ್ಬೇಕಿತ್ತು. ಮತ್ತೆ ಎಲ್ಲ ರೆಡಿ ಆಯ್ತಾ? ಯಾವಾಗ ಹೋದ? ಇನ್ನು ಏನು ಇಲ್ಲ. ಎಲ್ಲಿಗೆ? ನೀನ್ ಪರ್ಚೇಸ್ ಮಾಡಿದ ಅಂದ ಸಾರಿ. ಇಲ್ಲ ಹೋಗಿಲ್ಲ, ಹೋಗ್ಬೇಕು, ಟೈಮೇ ಇಲ್ವಲ್ಲ. ನೋಡ್ಬೇಕು, ಹೋಗ್ಬೇಕು. ಏನೇನಂದ್ರೆ ಏನೇನು ಪ್ರಿಪ್ರೇಷನ್ ಇಲ್ಲ. ಯಾರ್ದು? ನಂದು. ತಗೊಂಡಿದ್ಯಲ್ಲ ಎಲ್ಲ, ಇನ್ನೇನ್ ಪ್ರಿಪ್ರೇಷನ್? ತಗೊಂಡಿನ ಅಷ್ಟೇ, ಅವನ್ನೆಲ್ಲ ಹೊಲ್ಸ್ಬೇಕಲ್ಲ, ತಗೊಂಡಿಟ್ರೆ ಸಾರಿ ಅಷ್ಟೇನೆ. ಬ್ಲೌಸ್ ಎಲ್ಲದಕ್ಕೂ ಬ್ಲೌಸಸ್ ಹಾಕ್ಬೇಕು. ಇಲ್ಲಿ ಬ್ಲೌಸ್ ಒಂದ್ ಕೆಲ್ಸ ಮಾಡಿ, ಬ್ಲೌಸ್ ಹಾಕೋಬೇಡ. ಹೌದಂತೆ, ಕೇಳಲ್ಲ. ಬ್ಲೌಸ್ ಹಾಕೋ ಅಲ್ಲ ಅಮ್ಮ ಕೇಳಲ್ಲ. ಅವಾಗಿನ ಕಾಲದಲ್ಲಿ ಅವಾಗಿನ ಬ್ಲೌಸ್ ಹಾಕೋತಾ ಇದ್ರಾ? ಸೀರೆ ಹಾಕೊಂಡ್ ಹಂಗೆ ಇರ್ತಾ ಇದ್ರು. ಅದೇ ಹೇಳಲ್ಲ ಅಮ್ಮ. ಬ್ಲೌಸ್ ಅದೇ ದುಡ್ಡಲ್ಲಿ, ಅದೇ ದುಡ್ಡು ನನ್ ಕೊಡು. ಬ್ಲೌಸ್ ದುಡ್ಡು ನನ್ ಕೊಡು, ಬ್ಲೌಸ್ ಹಾಕೋಬೇಡ ನೀನು. ಹೌದಂತೆ. ಎಲ್ಲ ಬ್ಲೌಸಸ್ ಕೊಡ್ತೀನಿ, ಎಲ್ಲಾ ಸೀರೆದು ಬ್ಲೌಸಸ್ ನ ಇದನ್ ಮಾಡಿಸ್ಬಿಟ್ಟು ನೀ ಸೀರೆ ಮಾಡ್ಕೊಂಡು ಕಲರ್ ಡಿಜೆ ಇರುತ್ತಲ್ಲ, ಡಿಜೆ ಸಾಂಗ್ ಹಾಕೊಂಡ್ ಡ್ಯಾನ್ಸ್ ಮಾಡ್ತಾರೆ. ಕಲರ್ 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 ಅದು. ನಂದು 1 ವೀಕ್ ವ್ಲಾಗ್ ಮಿಸ್ ಆಗಿದೆ ಗೊತ್ತಾ, ಇವಾಗ ಕಂಟಿನ್ಯೂಟಿ ಹಾಕ್ಬೇಕು ನಾನು. ಟೈಮ್ ಇಲ್ಲ, ಇನ್ನು ಶಾಪಿಂಗ್ ಹೋಗ್ಬೇಕು, ನಾನ್ ಬ್ಲೌಸ್ ಹೊಲಿಯಾಕ್ಬೇಕು. ಡಿಸೈನರ್ ಕೊಟ್ರಿ? ಇಲ್ಲ, ನಂದು ಬ್ಲೌಸ್ ಇಲ್ಲ. ಒಂದು ಬಟ್ಟೆ ತಗೊಂಡಿಲ್ಲ ನನಗೆ ಎಕ್ಸ್ಟ್ರಾ. ಏನು ಹಾಕೋಬೇಡ, ಶಾರ್ಟ್ಸ್ ಹಾಕೊಂಡ್ಬಿಡೋಣ ಇಬ್ರು. ಆಯ್ತು, ಜೀನ್ಸ್ ಶಾರ್ಟ್ ತಗೋಣ, ಆಮೇಲೆ ಫುಲ್ ವರ್ಕ್ ಇರೋದ್ ಬ್ಲೌಸ್. ಕೆಳಗಡೆ ಶಾರ್ಟ್ಸ್. ಅದಕ್ಕೆ ಜುಟ್ಟೆಲ್ಲ ಎಣ್ಣದ್ಬಿಟ್ಟು ಎಲ್ಲ ಮಾಡ್ಕೊಂಡು ಅಲ್ಲಿ ಕೇಳಲ್ಲ ಅಮ್ಮಗೆ, ಎಲ್ಲದಕ್ಕೂ ಪರ್ಮಿಷನ್ ಅಂದ್ರೆ ಹಾಕೊಂಡ್ಬಿಡ್ತಾನೆ. ಯಾರ ಮಮ್ಮಿಗ? ಅಂತಾರೆ, ಇಬ್ಬರಿಗೂ ಬೈತಾರ ನೋಡು. ಯಾರಿಗೆ ಬೈಸ್ಕೊಳೋದು ಅಷ್ಟೇ, ಒಂದಿನ ತಾನೇ ಬೈಸ್ಕೊಳ್ಳ. ಹೌದ, ಒಂದಿನ ಬೈಸ್ಕೊಂಡ್ರೆ ಏನಾಗಲ್ಲ. ಮಮ್ಮಿ ಅಲ್ವಾ, ಏನಾಗಲ್ಲ. ಅವ್ರ ಯಾವಾಗ ಬೈದಿಲ್ಲ ಹೇಳು? ಎಲ್ಲದಕ್ಕೂ ಬೈತಾರ, ಯಾವಾಗ್ಲೂ ಬೈಯೋದು. ಮಮ್ಮಿ ಹೇಳಿದಾರೆ ತಾನೆ, ನಿಮ್ ಮಧ್ಯೆ ಬರಲ್ಲ ನಾನು ಅಂತೀವಿ. ಮಮ್ಮಿ ಇವಾಗ ಏನಕ್ಕೆ ಬರ್ತಾರೆ, ನಮ್ಮ ಮಧ್ಯೆ ಏನಕ್ಕೆ ಬರ್ತಿದ್ಯಾ ಅಂತ ಹೇಳೋದಷ್ಟೇ. ಹೌದು. ಊಟ ಏನ್ ತಿಂದೆ? ಏನು ತಿಂದಿಲ್ಲ, ಮಧ್ಯಾಹ್ನ ಊಟ ಮಾಡಿಲ್ಲ. ಅವಾಗಲೇ ಅಮ್ಮ ಎಗ್ ಪಫ್ ತಂದು ಕೊಟ್ರು, ಅಷ್ಟೇ ಎಗ್ ಪಫ್ ತಿಂದಿನಿ. ಎಗ್ ಪಫ್ ತಿಂತಾ ಇದ್ಯಾ? ನನ್ನ ಮುಗೀತು, ನನ್ನ 45 days ಹೆಣ್ಣಿಗೆ. ನೋಡ್ದಾ ನಮ್ಮ ಮನೇಲಿ ಪೂಜಾ ಮಾಡಿದ್ರು. ಅವತ್ ನೀವ್ ಯಾರು ತಿನ್ನಲ್ಲ ಅಂದ್ಬಿಟ್ಟು ನಾವು ಹೋಗಿಲ್ಲ ತಾಜಿಗೆ, ಕರ್ಕೊಂಡು ಹೋಗಿಲ್ಲ. ಮನೆಲ್ಲ ಬಂದು ಅಡ್ಗೆ ಮಾಡ್ಕೊಂಡು ತಿಂದಿದೀವಿ ಮದರ್ಸ್ ಡೇ ನಲ್ಲಿ. ಏನು ಮದರ್ಸ್ ಡೇ ನಲ್ಲಿ ನಾನ್ ವೆಜ್ ತಿಂದಿರ್ಲಿಲ್ಲ, ನೀವ್ ಯಾರು ತಿನ್ನಲ್ಲ ಅಂತ. ಬಿಟ್ಬಿಟ್ಟು ತಿಂತಾರದಾ? ಓ, ಅದಕ್ಕೆ ಬಿಫೋರ್ ನೀನ್ ತಿಂತೆ ಇಲ್ವಾ ನಾನ್ ವೆಜ್? ತಿಂದಿಲ್ಲ. ಯಾಕೆ? ಇದು ಪೂಜೆ ಇನ್ನೊಂದ್ 2 ದಿನ ಇಲ್ಲಂದ್ರೆ ಅವ್ರು ಮಾಡಿದ್ರಲ್ವಾ ಮನೆಯಲ್ಲಿ, ನಾನು ಇಲ್ಲಿ ಬಂದ್ಮೇಲೆ. ಆಯ್ತು ಬಿಡು, ಅದೆಲ್ಲ ನೆನ್ಪಿಟ್ಕೋಬಾರ್ದು. ಅದೆಲ್ಲ ಏನು ಎದುರುತ್ರ ಕೊಡ್ಬಾರದು ಅಷ್ಟೇ. ಆಮೇಲೆ ಎದುರುತ್ರ ಸುಮ್ನೆ ಹೇಳಿದ್ ಕೇಳ್ಬೇಕಷ್ಟೇ. ಹೌದಂತೆ. ನೋಡ್ತೀನಿ, ನಾನು ಹೇಳ್ತೀನಿ, ನಮ್ಮ ಮ್ಯಾಮ್ ಜೊತೆ ಮಾತಾಡ್ತೀನಿ, ಏನ್ ಹೇಳ್ತಾರೆ ನೋಡ್ಬಿಟ್ಟು ಪರ್ಮಿಷನ್ ಕೊಟ್ರೆ ರಜಾ, ಇಲ್ಲ ಅಂದ್ರೆ ಫ್ಲೈಟ್ ಅಲ್ಲ ಜರ್ಮನಿಗೆ. ಏನಕ್ಕೆ ಬೈತಾರ? ನಿಮ್ ಅಣ್ಣ ಬರ್ತಾರಾ ದುಬೈಯಿಂದ? ಮತ್ತೆ ಅವ್ರದೊಂದ್ ಲೆಕ್ಕ, ನಮ್ದೊಂದ್ ಲೆಕ್ಕನಾ? ನಾನು ಹೋಗ್ತೇನೆ, ನಾನು ಅಲ್ಲಿ ಹೋಗ್ಬಿಟ್ಟು ಕಾಲ್ ಮಾಡ್ತೀನಿ. ನೀನ್ ಅಲ್ಲಿಂದ ಇವಾಗ ಅಲ್ಲಿ ಹೋಗ್ಬಿಟ್ಟು ನೀನ್ ಅಲ್ಲಿದ್ದಿದ್ರೆ ನಡೀತಿತ್ತು, ನೀನ್ ಅಲ್ಲಿಂದೇನ ಮಾತಾಡೋಣ. ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ಮಾತಾಡ್ತೀನಿ. ಹೋಗಿದ ಡರ್ಲು
ಸಾಡಿ ಗೊತ್ತಿದ್ದು ಹೋದ್ರೆ ಅದಕ್ಕೆ ಏನಂತಾರೆ ಹೇಳು? ಏನಂತಾರೆ? ಗೊತ್ತಿಲ್ಲದೆ ಹೋದ್ರೆ ನಡೀತದ. ಗೊತ್ತಿಟ್ಕೊಂಡು ಹೋಗಿದ್ದಾರೆ ಅಂತ. ಸರಿ, ನಾನ್ ಬ್ಲೌಸ್ ಹಾಕಕ್ ಬಂದೆ. ಸರಿ, ಬೈ ಬೈ ಮಾಡ್ತೀನಿ. ಸರಿ ಆಯ್ತು, ಬೈ ಬೈ, ಗುಡ್ ನೈಟ್. ಬೈ. ಅವಳಿಗೆ ಹೇಳಿದ್ದೀನಿ ಮದ್ವೆಗೆ ಬರೋಕ್ಕಾಗಲ್ಲ, ಈ ಥರ ಹಿಂಗೆ ಮೀಟಿಂಗ್ ಹೋಗ್ಬೇಕು ಅಂತ. ನೋಡೋಣ, ವ್ಲಾಗ್ ನೋಡಿದ್ರೆ ಮೇಬಿ ಗೊತ್ತಾಗ್ಬೋದು ಫ್ರಾಂಕ್ ಅಂತ. ಕ್ಯಾಮ್ರಾದಿಂದ ಬರ್ತಾ ಇರೋ ನೋಟಿಫಿಕೇಶನ್ ನಮ್ಮ ಬಂದು ನೀರು ಕಟ್ಟಾಗೋಯ್ತು ಕಾಲು. ನಾನು ಸ್ಕಿನ್ ಕೇರ್ ಆಯ್ತಿಲ್ಲ, ನಾವು ಇವಾಗ ಈ ವಿಡಿಯೋ ಎಡಿಟ್ ಮಾಡಬೇಕು ನಾಳೆ ಹಾಕೋದಕ್ಕೆ. ಸೊ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ಡರ್ಲು ಸಾರಿ ಇದೆಲ್ಲ ಫ್ರಾಂಕ್ ಅಷ್ಟೇ. ಓಕೆ ಗೈಸ್, ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ನಾನು ಇವಾಗ ಊಟ ಮಾಡಿ ಎಡಿಟ್ ಮಾಡಿ ಮಲ್ಕೊತೀನಿ. ಓಕೆನಾ ಗೈಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಅಂಟಿಲ್ ಟುಮಾರೋ, ಟೇಕ್ ಕೇರ್ ಗೈಸ್. ಇದು ಕೆಳಗಡೆ ತೊಗೊಂಬೇಕು ಗೈಸ್, ಫಸ್ಟ್ ಇದು ತೊಗೊಂಬೇಕು, ಒಂಚೂರು ಏನೋ ಆಗ್ತಾ ಇತ್ತು ಆದರೆ ಹಿಂಗೆ ಕೆಳಗೆ ಬಂದ್ಬಿಡುತ್ತೆ. ಓಕೆ ಗೈಸ್, ಗುಡ್ ನೈಟ್ ಸ್ಟೂಡೆಂಟ್ಸ್, ಟೇಕ್ ಕೇರ್, ಬೈ ಗೈಸ್.